ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಮೊದಲನೇದಾಗಿ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ. ವರಮಹಾಲಕ್ಷ್ಮಿ ವ್ರತನ ಹಬ್ಬವಾಗಿ ಇವಾಗ ಕನ್ವರ್ಟ್ ಮಾಡಿರುವಂಥದ್ದು. ಕನ್ವರ್ಟ್ ಅನ್ನೋದಕ್ಕಿಂತ ಜನರು ಅವ್ರಿಗೆ ಬೇಕಾದಂಗೆ ಅದನ್ನು ಚೇಂಜ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ವ್ರತಕ್ಕೂ ಹಬ್ಬಕ್ಕೂ ಇರುವಂಥ ವ್ಯತ್ಯಾಸ ಏನು ಅಂದರೆ, ವ್ರತ ಅಂತಂದರೆ ಒಂದು ಕಟ್ಟುನಿಟ್ಟಿನ ಒಂದು ನಿಯಮಗಳನ್ನ ಹಾಕ್ಕೊಂಡು ಪಾಲನೆ ಮಾಡುವಂಥದ್ದು ವ್ರತ. ಆದರೆ ಇತ್ತೀಚೆಗೆ ಅದು ಹಬ್ಬವಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಹಬ್ಬಗಳು ಅಂತಂದರೆ ಜನರಿಗೆ ಯಾವ ಥರ ಖುಷಿ ಕೊಡುತ್ತೋ ಅದನ್ನು ಯಾವುದೇ ನಿಯಮಗಳಿಲ್ಲದೆ ಸೆಲೆಬ್ರೇಟ್ ಮಾಡುವಂಥದ್ದು ಹಬ್ಬ ಆಗಿರುತ್ತೆ. ಸೊ ಇತ್ತೀಚೆಗೆ ವರಮಹಾಲಕ್ಷ್ಮಿ ವ್ರತ ಕೂಡ ಹಬ್ಬವಾಗಿ ಸೆಲೆಬ್ರೇಟ್ ಮಾಡ್ತಾ ಇರುವಂಥದ್ದು. ಎನಿವೆ ಜನರು ಯಾವುದೋ ಒಂದು ಲೆಕ್ಕದಲ್ಲಿ ವ್ರತಗಳನ್ನ ಅಥವಾ ಒಂದು ಪೂಜೆಗಳನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರಲ್ವ, ಅದೇ ಒಂದು ಖುಷಿ. ಸೊ ಮುಂದಿನ ಪೀಳಿಗೆಗಳು ಈ ಥರ ಒಂದು ಹಬ್ಬಗಳನ್ನ ಒಂದು ವ್ರತಗಳನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು, ಅಷ್ಟೇ ಬೇಕಾಗಿರೋದು. ಸೊ ಇವತ್ತು ನಮ್ಮ ಊರಲ್ಲಿ ಯಾವ ಥರ ವರಮಹಾಲಕ್ಷ್ಮಿ ಪೂಜೆನ ಮಾಡ್ತಾರೆ, ಲಾಸ್ಟ್ ಇಯರು ಮಾಡಿರೋದನ್ನ ನಾನು ವೀಡಿಯೋ ಮಾಡಿ ಹಾಕಿದ್ದೀನಿ. ಯಾರೆಲ್ಲ ನೋಡಿಲ್ವೋ ಹೋಗಿ ನೋಡಿ. ಸೊ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ. ಯಾವುದೆಲ್ಲ ಲಾಸ್ಟ್ ಇಯರ್ ಮಿಸ್ ಆಗಿತ್ತು, ಈ ಸಲ ಅದನ್ನೆಲ್ಲ ಕ್ಯಾಪ್ಚರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ವರಮಹಾಲಕ್ಷ್ಮಿ ವ್ರತ ಅನ್ನೋದು ಯಾವಾಗಿಂದ ಸ್ಟಾರ್ಟ್ ಆಯಿತು ಅಂದರೆ, ಭೂಲೋಕದಲ್ಲಿ ಜನರು ತುಂಬ ಕಷ್ಟದಲ್ಲಿರುವಾಗ ಯಾವುದೇ ದಾರಿ ತೋರದೆ ಕಷ್ಟಪಡೋದನ್ನು ನೋಡಿದ ಪಾರ್ವತಿ ದೇವಿಯು ಶಿವನ ಹತ್ರ ಹೋಗಿ ಕೇಳ್ತಾರೆ, ಭೂಲೋಕದಲ್ಲಿ ಜನರು ಈ ಥರ ಕಷ್ಟಪಡ್ತಾ ಇದ್ದಾರೆ, ಸೊ ಅವರಿಗೆಲ್ಲ ಒಂದು ಸುಲಭವಾದ ವಿಧಾನ, ಅವರ ಕಷ್ಟಗಳನ್ನ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಒಂದು ಸುಲಭ ವಿಧಾನ ಯಾವುದು ಅಂತ ಕೇಳಿದಾಗ ಶಿವ ಹೇಳ್ತಾರೆ, ವರಮಹಾಲಕ್ಷ್ಮಿ ವ್ರತನ ಯಾರು ಶ್ರದ್ಧೆಯಿಂದ ಮಾಡ್ತಾರೋ ಅವರ ಸಕಲ ಕಷ್ಟಗಳು ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ. ಸೊ ಅಂದಿನಿಂದ ಇವತ್ತಿನವರೆಗೂ ವರಮಹಾಲಕ್ಷ್ಮಿ ಹಬ್ಬನ ಶ್ರದ್ಧೆಯಿಂದ ಎಲ್ಲರೂ ಪಾಲನೆ ಮಾಡ್ಕೊಂಡು ಬಂದಿದ್ದಾರೆ. ವರಮಹಾಲಕ್ಷ್ಮಿ ವ್ರತ ಮಾಡುವಂಥ ಉದ್ದೇಶ ಬರೀ ನಮಗೆ ಒಂದು ದುಡ್ಡು ಸಿಗಲಿ ಅಥವಾ ಆಸ್ತಿ ಸಿಗಲಿ ಅಥವಾ ಏನೋ ಒಂದು ದುಡ್ಡಿನ ವ್ಯವಹಾರದಲ್ಲಿ ಚೆನ್ನಾಗಾಗಲಿ ಅನ್ನೋವಂಥ ಒಂದು ಉದ್ದೇಶ ಅಲ್ಲ. ಧನಲಕ್ಷ್ಮಿ, ಆರೋಗ್ಯ ಲಕ್ಷ್ಮಿ, ಸಂತಾನ ಲಕ್ಷ್ಮಿ ಮತ್ತು ಎಲ್ಲ ರೀತಿಯ ಒಂದು ದೇವರ ಆಶೀರ್ವಾದ ನಮಗೆ ಸಿಗಬೇಕು ಅನ್ನೋಂಥ ಕಾರಣಕ್ಕೆ ಮಾಡ್ತಿರುವಂಥ ವ್ರತ ಆಗಿರುತ್ತೆ. ಇತ್ತೀಚಿನ ದಿನಗಳಲ್ಲಿ ಜನರು ಬರೀ ಲಕ್ಷ್ಮೀ ಪೂಜೆ ಅಥವಾ ವರಮಹಾಲಕ್ಷ್ಮಿ ಪೂಜೆ ಅಂತಂದರೆ ಬರೀ ದುಡ್ಡು ಬರಲಿ ಅನ್ನೋ ಒಂದು ಕಾರಣಕ್ಕೆ ಮಾಡ್ತಾ ಇದ್ದಾರೆ ಅನ್ನೋ ಒಂದು ತಪ್ಪು ಕಲ್ಪನೆಯಲ್ಲಿ ಜನರು ಇರ್ತಾರೆ. ಸೊ ಅದು ಬರೀ ದುಡ್ಡಿನ ವ್ಯವಹಾರ ಅಥವಾ ದುಡ್ಡಿನ ಒಂದು ಪೂಜೆ ಆಗಿರೋದಿಲ್ಲ. ಕಷ್ಟ ಅಂತ ಅನ್ನೋವಂಥದ್ದು, ಕೆಲವೊಬ್ಬರದ್ದು ದುಡ್ಡು ಚೆನ್ನಾಗಿರುತ್ತೆ ಆದರೆ ಅವ್ರಿಗೆ ಮಕ್ಕಳಿರೋದಿಲ್ಲ, ಸೊ ಅಂಥವ್ರು ತುಂಬ ನರಳ್ತಾ ಇರ್ತಾರೆ. ಕೆಲವೊಬ್ಬರಿಗೆ ದುಡ್ಡು ಜಾಸ್ತಿ ಇರುತ್ತೆ ಆದರೆ ಆರೋಗ್ಯ ಇರೋದಿಲ್ಲ. ಸೊ ಇದೆಲ್ಲವನ್ನೂ ಕರುಣಿಸ್ಬೇಕು ಅನ್ನೋವಂಥ ಒಂದು ಕಾರಣಕ್ಕೆ ಮಾಡುವಂಥ ಪೂಜೆನೇ ವರಮಹಾಲಕ್ಷ್ಮಿ ಪೂಜೆ. ಇವತ್ತಿನ ದಿನ ಎಷ್ಟೋ ಮಹಿಳೆಯರು ಖುಷಿಯಾಗಿ ಅಲಂಕಾರ ಮಾಡಿಕೊಂಡು ಪೂಜೆ ಮಾಡಬೇಕು ಅಂತ ಓಡಾಡ್ಕೊಂಡಿದ್ರೆ, ಇನ್ನೆಷ್ಟೋ ಮಹಿಳೆಯರು ಮನೆ ಒಳಗಡೆ ಕುತ್ಕೊಂಡು ದುಃಖ ಪಡ್ತಾ ಇರ್ತಾರೆ. ಹಾಗಾದರೆ ಗಂಡಗನ್ನ ಕಳ್ಕೊಂಡಿರುವಂಥ ವಿಧವೆಯರಿಗೆ ಈ ಒಂದು ಪೂಜೆ ಮಾಡಲಿಕ್ಕೆ ಹಕ್ಕಿಲ್ವಾ? ನನ್ನ ಪ್ರಕಾರ ಹೇಳಬೇಕು ಅಂತಂದರೆ, ಬರೀ ಗಂಡನ ಕಳ್ಕೊಂಡಿರುವಂಥ ಮಹಿಳೆಗೆ ಮಾತ್ರ ಅಲ್ಲ, ಯಾರು ಗಂಡ ಇದ್ದರೂ ಕೂಡ ಪರಗಂಡಸರನ್ನ ಆಸೆ ಪಡ್ತಾರೋ ಅಥವಾ ಪರಗಂಡಸರನ್ನ ಸಂಬಂಧ ಇಟ್ಕೊಂಡಿರ್ತಾರೋ ಅವರಿಗೂ ಕೂಡ ಈ ಪೂಜೆನ ಮಾಡುವಂಥ ಒಂದು ಅರ್ಹತೆ ಇರೋದಿಲ್ಲ ಅಂತ ಹೇಳ್ತೀನಿ. ಹಾಗಾಗಿ ಯಾವ ವಿಧವೆಯರು ಕೂಡ ಬೇಜಾರು ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ತಾಯಿಗೆ ಎಲ್ಲರೂ ಕೂಡ ಮಕ್ಕಳೇ. ಸೊ ಹಾಗಾಗಿ ಅವಳು ಯಾವುದೇ ಕಾರಣಕ್ಕೂ ಭೇದ ಭಾವ ಇಲ್ಲದೇನೆ ಪೂಜೆನ ಸ್ವೀಕರಿಸ್ತಾಳೆ. ಯಾರು ಶ್ರದ್ಧೆಯಿಂದ ಪೂಜೆನ ಮಾಡ್ತಾರೋ, ಯಾರು ಶ್ರದ್ಧೆಯಿಂದ ವ್ರತಗಳನ್ನ ಮಾಡ್ತಾರೋ ಅವರಿಗೆ ತಾಯಿ ಆಶೀರ್ವಾದ ಮಾಡೇ ಮಾಡ್ತಾಳೆ. ಸೊ ಹಾಗಾಗಿ ಯಾರು ಬೇಜಾರು ಮಾಡ್ಕೊಳ್ಬೇಡಿ. ಸೊ ಮುಂದಿನ ವರ್ಷದಿಂದನಾದರೂ ನೀವು ಕೂಡ ಒಂದು ಶ್ರದ್ಧೆ ಭಕ್ತಿಯಿಂದ ಪೂಜೆನ ಮಾಡಿ, ಯಾವುದೇ ಒಂದು ತಪ್ಪಿಲ್ಲ ಅಂತ ಹೇಳ್ತೀನಿ. ಸೊ ಹಾಗಾಗಿ ಯಾರು ಪರಗಂಡಸರನ್ನ ಆಸೆ ಪಟ್ಟು ಪರಗಂಡಸರನ್ನ ಒಂದು ಸಂಬಂಧ ಇಟ್ಕೊಂಡಿರ್ತಾರೋ ಅವರಿಗೆ ಈ ಪೂಜೆ ಮಾಡುವ ಒಂದು ಅರ್ಹತೆ ಇಲ್ಲ ಅಂತ ನಾನು ಹೇಳ್ತೀನಿ. ಬನ್ನಿ ಇವಾಗ ದೇವಸ್ಥಾನ ಹತ್ರ ಹೋಗೋಣ. ಸೊ ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಕೆಲಸಗಳನ್ನೆಲ್ಲ ಮಾಡಿ, ಆಮೇಲೆ ಯಾರ ಮನೆಗೆ ಹೋಗಿದೆಯಲ್ಲ ಲಾಸ್ಟ್ ಇಯರ್ ಪೂಜೆ ಆದಮೇಲೆ ಯಾರ ಮನೆಗೆ ಕಳಿಸ್ಕೊಟ್ಟಿರ್ತಾರೆ ಲಕ್ಷ್ಮಿನ, ಸೊ ಅವ್ರ ಮನೆಗೆ ಹೋಗಿ ನಾವು ಇವಾಗ ಕರ್ಕೊಂಡು ಬರಬೇಕು ದೇವಸ್ಥಾನದ ಹತ್ರ. ಸೊ ಅಲ್ಲಿಂದ ಕರ್ಕೊಂಡು ಬಂದು ದೇವಸ್ಥಾನದಲ್ಲಿ ಇಟ್ಟು ಪೂಜೆ ಮಾಡಿ, ಈ ವರ್ಷ ಯಾರ್ದಾದ್ರೂ ಬೇರೆಯವ್ರ ಮನೆಗೆ ಹೋಗುತ್ತೆ. ಸೊ ಆ ಥರ ಒಂದು ಪ್ರೊಸೀಜರ್ಸ್ಗಳು ನಡೆಸ್ಕೊಂಡು ಬಂದಿರುವಂಥದ್ದು 17 ವರ್ಷಗಳಿಂದ. ಸೊ ಇವತ್ತಿಗೆ 17 ವರ್ಷ ಕಳೆದಿದೆ ವರಮಹಾಲಕ್ಷ್ಮಿ ಹಬ್ಬನ ಪ್ರತಿ ವರ್ಷ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಬಂದಿರುವಂಥದ್ದು. ಸೊ ತುಂಬ ಖುಷಿ ಆಗುತ್ತೆ. ನಮ್ಮ ಏರಿಯಾದಲ್ಲಿ ಎಲ್ಲ ಮಹಿಳೆಯರು ಸೇರಿಕೊಂಡು ಒಂದು ಚಿಕ್ಕದಾಗಿ ಒಂದು ಸೆಲೆಬ್ರೇಷನನ್ನು ಮಾಡ್ತಾರೆ. ಸೊ ಈ ವರ್ಷನೂ ಮಾಡ್ತಾ ಇರೋದು ಖುಷಿ ಇದೆ. श्री वरमहालक्ष्मी माता की जय। श्री वरमहालक्ष्मी माता की जय। श्री वरमहालक्ष्मी माता की जय। पूजां समर्पयामि वनस्पतिरसोन्नो गन्धाढ्योदमोक्तमः आग्रे सर्वदेवा श्रीं लक्ष्म्यै नमः श्रीं नित्यपुष्टायै नमः श्रीं विभावर्यै नमः श्रीं आदित्यै नमः श्रीं दित्यै
3 ದಿವಸಗಳ ಕಾಲ ಆ ದೇವರನ್ನು ಆರಾಧನೆ ಮಾಡಬೇಕು ಅಂತ ಹೇಳಿ ಹೇಳ್ತಾರೆ. ಅದೇ ಇದ್ದಾರೆ ಜನರು ಅಂತ ಹೇಳಿ ಪಾರ್ವತಿ ಹೇಳಿದ್ದೆ, ಅದು ಹೇಳಿರುವಂತಹ ಸಂದರ್ಭ ಈ ಭೂಲೋಕದಲ್ಲಿರುವಂತಹ ಜನರಿಗೆ ಶೀಘ್ರವಾಗಿ ಅವರ ಕಷ್ಟಗಳು ದೂರವಾಗಬೇಕು, ಸೌಭಾಗ್ಯ ಹೇಳುವಂತಹದ್ದು ವೃದ್ಧಿ ಆಗಬೇಕು, ಅದೇ ರೀತಿಯಾಗಿ ಎಲ್ಲ ಕಷ್ಟಗಳು ದುಃಖಗಳು ನಿವಾರಣೆ ಆಗಬೇಕು ಹೇಳುವಂತಹದ್ರ ಸಲುವಾಗಿ ಆ ಮಹಾಲಕ್ಷ್ಮಿಯ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡಬೇಕು ಅಂಥೇಳಿ ಆ ಪಾರ್ವತಿಯಲ್ಲಿ ಮಹೇಶ್ವರ ಉಮಾಮಹೇಶ್ವರ ಹೇಳಿರುವಂತಹದ್ದು, ಈಶ್ವರ ಹೇಳಿರುವಂತಹದ್ದು. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಎಲ್ರಿಗೂ. ಸೊ ಇವತ್ತು ನಮ್ಮ ಏರಿಯಾದಲ್ಲಿ ಎಲ್ಲರೂ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾ ಇದ್ದೀವಿ. ಸೊ ಇವಾಗ ಆಲ್ರೆಡಿ ಪೂಜೆ ಎಲ್ಲ ಮುಗೀತು. ಇವಾಗ ಸಮುದ್ರ ಪೂಜೆ ಮಾಡೋದಕ್ಕೆ ಬೀಚ್ ಹತ್ರ ಹೋಗ್ತಾ ಇದ್ದೀವಿ. ಸೊ ಯಾವ ಥರ ಮಾಡ್ತಾರೆ ಅಂತ ತೋರಿಸ್ತೀನಿ ಬನ್ನಿ. ಹಾಯ್ ಕರ್ಗ. ಹಾಯ್. ಸೊ ಇವಾಗ ಸಮುದ್ರ ಪೂಜೆನ ಮಾಡ್ತಾ ಇದ್ದೀವಿ. ನೋಡಿ ನಮ್ಮ ಲೇಡಿ ಡಾನ್ ನೋಡಿ ಪಟಾಕಿ ಹೊಡಿತಾರೆ ಇವಾಗ. ಲೇಡಿ ಡಾನ್ ನನಗ್ ಭಯ ಆಗುತ್ತೆ. ಆ ಕಡೆ ಇವಾಗ ಅಲ್ಲಿ ಪೂಜೆ ಮಾಡಿರೋದನ್ನ ಇಲ್ಲಿ ಸಮುದ್ರಕ್ಕೆ ಬಿಡ್ತಾರೆ. ನಾವು ಈ ಸಮುದ್ರನ ನಂಬ್ಕೊಂಡು ಬದುಕ್ತಾ ಇರುವಂತ ಕರಾವಳಿ ಸೈಡರ್ ಆಗಿರೋದ್ರಿಂದ ಮೊದಲ ಪೂಜೆ ನಮ್ದು ಕರಾವಳಿ ಪ್ರದೇಶದಲ್ಲಿರುವಂತ ನಾವು ನಮ್ಮ ಸಮುದ್ರ ರಾಜನಿಗೆ ಒಂದು ವೆಲ್ಕಮ್ ಮಾಡಿ ಒಂದು ಪೂಜೆನ ಮಾಡುವಂಥದ್ದು. ನೋಡಿ ಗೈಸ್, ದನ ಓಡಿಸ್ಕೊಂಡು ಬರ್ತಾರೆ. ಯಾವ ಕಡೆ ಓಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಗೈಸ್, ಇವನಿಗೂ ಸಹ ಅರಿಶಿನ ಕುಂಕುಮ ಬೇಕಂತೆ. ನಾನು ಒಟ್ಟಿಗೆ ಬರ್ತಾ ಇದ್ದೇನೆ. ಮತ್ತೆ ಹೋಗೋಗಿ ಮನೆಗೆ ಹೋಗು. ವಾಚ್ सेल्फी करते ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹ್ಯಾಪಿ ವರಮಹಾಲಕ್ಷ್ಮಿ. ಈಗ ನಮ್ಮ ಅತ್ತೆ ಮನೆಗೆ ಬಂದಿದ್ದೀವಿ. ಅವರು ಇವ್ರ ಏರಿಯಾದಲ್ಲಿ ಇವಾಗ ಇವ್ರ ಮನೆಗೆ ಕರ್ಕೊಂಡು ಬರೋದು ಇವಾಗ ಲಕ್ಷ್ಮಿನ. ಅದಕ್ಕೆ ಫುಲ್ ಅರೇಂಜ್ ಮಾಡಿ ಇಟ್ಟಿದ್ದಾರೆ. ಇಲ್ಲಿ ನೋಡಿ, ಕಾಯಿನ್ಸ್ ಚಕ ಚಕ ಅಂತ ಹೊಳಿತಾ ಇದೆ. ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಇವಾಗ ಅಲ್ಲಿ ದೇವಸ್ಥಾನ ಹತ್ರ ಹೋಗಿದ್ದಾರೆ ಎಲ್ಲರೂ. ಅಲ್ಲಿಂದ ದೇವ್ರ ಮೂರ್ತಿನ ತಗೊಂಡು ಬರ್ತಾರೆ. ಇವಾಗ
ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಇವಾಗ, ಅದಕ್ಕೆ ನಾನು ಬಂದಿದ್ದೀನಿ. ಇವಾಗ ಲಕ್ಷ್ಮಿನ ನಮ್ಮ ಅತ್ತೆ ಮನೆಗೆ ಕರ್ಕೊಂಡು ಹೋಗ್ತಾರೆ. ಸೊ 1 ವರ್ಷ ತನಕ ಅಲ್ಲೇ ಇರುತ್ತೆ. ಇನ್ನು ಮುಂದಿನ ವರ್ಷ ಮತ್ತೆ ಅಲ್ಲಿಂದ ತೊಗೊಂಡು ಬಂದು ಇಲ್ಲಿ ಪೂಜೆ ಮಾಡಿ ಮತ್ತೆ ನೆಕ್ಸ್ಟ್ ಬೇರೆಯವ್ರ ಮನೆಗೆ ಕರ್ಕೊಂಡು ಹೋಗ್ತಾರೆ. ಸೊ ಇದೇ ಥರ ಪ್ರೊಸೀಜರ್ ನಮ್ಮ ಏರಿಯಾದಲ್ಲೂ ನಡೆಯುತ್ತೆ. ಬಟ್ ನಾನು ಇವತ್ತು ಸಲ ನಮ್ಮ ಅತ್ತೆ ಮನೆದು ಅಂತ ಹೇಳ್ಬಿಟ್ಟು ಇಲ್ಲಿ ನೋಡೋಣ ಅಂತೇಳಿ ಬಂದಿದ್ದೀನಿ. ನಮ್ಮ ಏರಿಯಾದಲ್ಲಿ ಇವಾಗ ಸವಾಲಾಗ್ತಾ ಇರ್ತಾರೆ, ಏನೇನು ದೇವ್ರ ಸಾಮಾನುಗಳೆಲ್ಲ ಇರುತ್ತಲ್ಲ, ಸೊ ಸೀರೆ ಅದೆಲ್ಲ, ಸೊ ಅದೆಲ್ಲ ಇದು ಸವಾಲಾಗ್ತಾ ಇರ್ತಾರೆ. ಸೊ ನಾನು ಅಲ್ಲಿ ನೋಡೋದು ಬಿಟ್ಟು ಇಲ್ಲಿ ಬಂದಿದ್ದೀನಿ. ಈ ಸಲ ನಮ್ಮ ಅತ್ತೆ ಮನೆಗೆ ತೊಗೊಂಡು ಬರ್ತಾ ಇರೋದು ಲಕ್ಷ್ಮಿನ, ಸೊ ಹಾಗಾಗಿ ಬಂದೆ. ಸೊ ಇವಾಗ ಅವ್ರು ಅದನ್ನು ತೊಗೊಂಡು ಬಂದಮೇಲೆ ನಾನು ಮತ್ತೆ ಅಲ್ಲಿಗೆ ಓಡಬೇಕು ಇವಾಗ. ಮುರಾರಿಸುರಾರ್ಜಿತಲಿಂಗಂ ನಿರ್ಮಲಭಾಷಿತ ಶೋಭಿತಲಿಂಗಂ ಜನರಣಲಿಂಗಂ ಸಿದ್ಧಸುರಾಸುರವಂದಿತಲಿಂಗಂ ತತ್ಪ್ರಣ. ನಮ್ಮ ಏರಿಯಾದಲ್ಲಿ ಇವಾಗ ಬೇರೆಯವ್ರ ಮನೆ ತಗೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ, ಇವರಿಬ್ರು ನೋಡಿ ಇಲ್ಲಿ. ಇವಾಗ ಆಲ್ರೆಡಿ ಆಯಿತು, ನಾವಲ್ಲಿ ಮುಗಿಸ್ಕೊಂಡು ಬಂದ್ವಿ. ಇವಾಗ ಇಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.